ಸೊ ಗೈಸ್, ಇವತ್ತು ನಾವು ಬಂದಿರೋದು ಯೋಗಾನಂದನ ಬೆಟ್ಟ ಅಂತ. ಯಾರಿಗೆಲ್ಲ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಅಲ್ವಾ, ಅವರು ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೋಬೋದು. ನಮ್ಮ ಅತ್ತೆ ಕೂಡ ಸೇಮ್ ಪ್ರಾಬ್ಲಮ್ ಇತ್ತು, ಡಯಾಲಿಸಿಸ್ ಹೋಗಬೇಕು ಅಂತ ಹೇಳಿದರು. ಬಟ್ ನಾವು ಇಲ್ಲಿಗೆ ಬಂದ ಮೇಲೆ 100% ವರ್ಕ್ ಆಗಿದೆ. ಬಟ್ ಪಥ್ಯ ಹೇಳ್ತಾರೆ, ಲೈಕ್ ಯಾವ್ಯಾವ ಥರ ಫುಡ್ಡು ನಾವು ತೊಗೊಳ್ಬೇಕು ಅಂತ ಹೇಳ್ತಾರೆ. 100% ನಾವು ಅದೇ ಥರನೇ ತೊಗೊಂಡ್ರೆ ವರ್ಕ್ ಆಗುತ್ತೆ. ಸೇಮ್ ಅಂದರೆ ಪಥ್ಯ ಇರಬೇಕಾಗತ್ತೆ ಅಷ್ಟೇ. ಸೊ ಅದಾದಮೇಲೆ ನಾವು ಇಲ್ಲಿ ರ್ಯಾಬಿಟ್ ಎಲ್ಲ ಇತ್ತು, ಇದ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ ಪ್ಲೇಸು. ಹಾಗೆ ಡಕ್ ಕೂಡ ಇದೆ ಇಲ್ಲಿ, ನೀವು ನೋಡ್ಬೋದು ವಿಡಿಯೋದಲ್ಲಿ. ತುಂಬ ಚೆನ್ನಾಗಿ ಆಟ ಆಡಿದ್ವಿ ಕೂಡ ನಾವು. ಮತ್ತು ನನ್ನ ಮಗ ಜೋಕಾಲಿ ತೂಗು ಅಂತ ತುಂಬ ಹಠ ಮಾಡ್ತಿದ್ದ, ಜೋರಾಗಿ ತೂಗ್ತಿದ್ದೆ ನಾನು. ಲಿಟ್ರಲಿ ಲಾಸ್ಟಲ್ಲಿ ಅಳ್ತಾ ಇದ್ದ ಅವನು. ಹಾಂ, ಹೇಳೋದು ಮರ್ತೆ, ನಮ್ಮ ಜೊತೆ ಆಂಟಿ ಕೂಡ ಬಂದಿದ್ರು. ಅವರಿಗೂ ಕೈ ಪೇಯ್ನ್ ಏನೋ ಬರ್ತಾ ಇತ್ತು ಅಂತ ಹೇಳಿ ಅವರು ಕೂಡ ತೋರಿಸ್ಕೊಳಕ್ಕಂತ ಬಂದಿದ್ರು. ಇಲ್ಲೇ ಲಂಚ್ ಕೂಡ ಅರೇಂಜ್ ಇರುತ್ತೆ, ಇಲ್ಲೇ ಲಂಚ್ ಕೂಡ ಮಾಡ್ಬೋದು. ಸೊ ಆದಮೇಲೆ ಇಲ್ಲಿ ಮರ ಹತ್ತೋಣ ಅಂತ ಬಂದ್ವಿ. ಏನೋ ಹತ್ತೋದೇನೋ ಜೋಶಲ್ಲಿ ಹತ್ಬಿಟ್ಟೆ. ಇಳಿಬೇಕಾದ್ರೆ ಇಳಿಯೋಕ್ಕಾಗದೆ ತುಂಬ ಒದ್ದಾಡ್ತಿದ್ದೆ. ಅವರೆಲ್ಲ ನಗ್ತಾಯಿದ್ರು ನನ್ನನ್ನು ನೋಡಿ. ಸೊ ಫೈನಲಿ ನಿಮಗೆ ಡಿಸ್ಕ್ರಿಪ್ಷನ್ ಅಂದರೆ ಈ ಲೊಕೇಶನ್ ಎಲ್ಲಿದೆ ಅಂತ ಹೇಳಿ ಡಿಸ್ಕ್ರಿಪ್ಷನಲ್ಲಿ ನಾನು ಅಪ್ಡೇಟ್ ಮಾಡಿರ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ವಿಡಿಯೋ ಇರುತ್ತೆ, ಚೆಕ್ ಮಾಡಿ. ಓಕೆ, ಫಾಲೋ ಮಾಡಿ. ಥ್ಯಾಂಕ್ ಯು. ಈಗ ತಾನೇ ಗಾಡಿ ಎತ್ಕೊಂಡು ಪಾಯಸ